ಫ್ರೆಂಡ್ಸ್, ಇವತ್ತಿನ ಲಾಗ ಇವತ್ತಿನ ರುಟೀನ ಹೆಂಗಿರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು ತೋರಿಸೋವಂಥ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಕ್ಕವ, ಇಷ್ಟ ಆದವ್ರು ಟ್ರೈ ಮಾಡಿರಿ. ಮತ್ತು ನೀವು ಅದೇ ರೆಸಿಪಿನ ಬೇರೆ ವಿಧಾನದಲ್ಲಿ ಮಾಡ್ತಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ಎಲ್ಲ ಥರದ ರೆಸಿಪಿಗಳು ಎಲ್ಲರಿಗೂ ಬರ್ತಾವಂತ ಹೇಳೋಕ್ಕಾಗಂಗಿಲ್ಲ. ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಿರ್ತಾರೆ. ಮಾಡೋ ವಿಧಾನ ಹೆಂಗೆ ಬೇರೆ ಇರ್ತೈತಿ, ಹಂಗೆ ರುಚಿನೂ ಬೇರೆ ಥರ ಬರ್ತಿರ್ತೈತಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈ ಮುಂಜಾನಾಗನ ಲಾಗ್ ಶುರು ಮಾಡಕತ್ತೀನಿ. ನಾನು ಇವತ್ತು ಮೆಂತೆ ಪಲ್ಯ ಮಾಡಕತ್ತೀನಿ ನೋಡ್ರಿ. ಅವಾಗ ಮಾಡಕತ್ತಿದ್ರೆ ಅವಾಗ ಬೈದು ಬಿಡಿಸಿನಿ. ಯಾಕಂದ್ರೆ ನೀರಾಗ ಹಾಕಿ ಕಾಚಾ ಕುದಿಸ್ತಾಳ, ಅದನ್ನ ಕುದಿಸಿ ಎಲ್ಲ ಹಿಂಡಿ ಮಾಡ್ತಾಳ. ಈಗ ನಾನು ಅದೇ ಪಲ್ಯ ತಿಂತೀವಲ್ಲ, ಅದೇನು ಕೈ ಇರ್ತೈತೆ, ಹಂಗೆ ಇದು ಅಷ್ಟು ಕೈ ಆಗಂಗಿಲ್ಲ ಕರೆ. ಆದ್ರೂ ಇವ್ರು ತಿನ್ನಕ್ಕೆ ಇಷ್ಟಪಡಂಗಿಲ್ಲ. ಮಾಡಾಕತ್ತೀನಿ ಟಿಕೆಟ್ ಕೈ ಲಾಭ ಇಸ್ಕೋತೀನಿನೋ ಗೊತ್ತಿಲ್ಲ. ಹಂಗಾಗಿ ನಾನು ಏನು ಅಡುಗೆನೂ ಮಾಡಂಗಿಲ್ಲ. ಎಷ್ಟು ಅಂದ್ರೆ 2 ತಿಂಗಳಾಯ್ತಲ್ಲ, ಮಾಡಕ್ಕೆ ಹೋಗಂಗಿಲ್ಲ. ನಾನು ಮಾಡಕ್ಕೆ ಹಚ್ಚಾಗಿಲ್ಲ. ಅವ್ರು ಹೆಂಗೆ ಮಾಡ್ತಾರೆ ನಾನು ತಿಂತೇನೆ. ಯಾಕಂದ್ರೆ ನಾವು ಹೆಂಗಂದ್ರೆ ನೀಟಾಗಿ ಮಾಡಕ್ಕೆ ಹೋಗ್ತೀವಲ್ಲ, ಅದವ್ರಿಗೆ ಇಷ್ಟ ಆಗಂಗಿಲ್ಲ. ಹಂಗಾಗಿ ಬ್ಯಾಡ್ ಬಿಡ್ ಅಂತ ಹೇಳೋದು ಮಾಡಕ್ಕೆ ಹೋಗಂಗಿಲ್ಲ. ಏನಾರು ಸಣ್ಣ ಪುಟ್ಟ ಕೆಲಸ ಇದ್ರೆ ಮಾಡ್ತೀನಿ ಆರಾಮ್. ಅದೇ ನಾನು 2 ತಿಂಗಳ ಕೆಲಸ ಟೆನ್ಷನ್ ಇಲ್ಲ, ಏನೂ ಇಲ್ಲ. ಯಾಕಂದ್ರೆ ಈಗ ಹಸರು ಪಲ್ಯ ಯಾವುದೋ ಆಗಲಿ ನಾನು ಕುದಿಸಿ ಹಿಂಡಿ ತೆಗೆದು ಮಾಡಂಗಿಲ್ಲ. ಹಿಂಗೇನೋ ರಾಜಗಿರಿ ಆಗಲಿ ಮತ್ತು ಕಿರ್ಸ್ಗಣ್ಣಿ ಅಂತೆಲ್ಲ, ಕಿರ್ಸ್ಗಣ್ಣಿ ಹಿಂಗೇನಾದ್ರೂ ಇತ್ತಂದ್ರೆ ಸಂಜಿನಾಗ ತೊಳೆದಿಟ್ಟಿರ್ತೇನೆ. ಅದು ಹೂ ಅಳ್ದಂಗೆ ಅಳಿರ್ತೈತಿ ಮತ್ತು ನೀರೆಲ್ಲ ಆರಿರ್ತೈತೆ. ಅದು ಹಿಕ್ಕಟ್ಟದನ್ನ ಬರೀ ಉಳ್ಳಾಗಡ್ಡಿ, ಜೀರಿಗೆ, ಸಾಸಿವೆ, ಖಾರ, ಉಪ್ಪು ಇಷ್ಟ ಹಾಕಿ ನಾನು ಒಗ್ಗರಣೆ ಕೊಟ್ಬಿಡ್ತೇನೆ. ಚಲೋ ಹೋಗ್ತೈತೆ ಅದು. ಮತ್ತು ನೀರನ್ನು ಬಿಡಂಗಿಲ್ಲ. ನೀರು ಬಿಟ್ಟಂದ್ರೆ ಏನಕ್ಕೈತಂದ್ರೆ ಅದು ಪಲ್ಯ ಚಲೋ ಆಗಂಗಿಲ್ಲ. ರವೆ ಜಾಸ್ತಿ ಕುದಿಸಿ ತೆಗೆದು ಮಾಡ್ತಾರವ್ರು. ನನಗದು ಇಷ್ಟನೂ ಆಗಂಗಿಲ್ಲ. ಹಂಗೆ ಮಾಡಲೇಬಾರ್ದು. ಅದನ್ನು ನಾವು ಹೇಳಿದ್ರೆ ಅರ್ಥ ಮಾಡ್ಕೊಳಂಗಿಲ್ರಿ. ಹಳಿ ಕಾಲದ ಮಂದಿ ಹಂಗನ ಹಿಂಗನ ಅಂತ ಆಯ್ಕವ. ಅದಕ್ಕೆ ನಾನು ಸುಮ್ಮ ಮಾಡಕ್ಕೆ ಹೋಗಂಗಿಲ್ಲ. ಅದ ಬೆಟರ್ ಅಲ್ರಿ ಮಾಡದೇ ಇರೋದು. ಆದ್ರೂ ಈಗ ಮಾಡಾಕತ್ತೀನಿ ನಾನು. ಬೆಂಕಿ ಹೊಟ್ಟೆ ಬೂದ್ ಮುಟ್ಟೈತ್ರಿ ಹಂಗೆ ಹೇಳ್ತೈತ್ರಿ. ಮತ್ತೆ ಕುದಿಸಿ ಮಾಡ್ತಾರ, ನೀವು ಕುದಿಸಿ ಮಾಡಬಾರ್ದು. ರೊಟ್ಟಿ ಲಟ್ಟಿಸ್ ಮಾಡ್ತಾರಂತ. ನನಗೆ ಲಟ್ಟಿಸ್ ರೊಟ್ಟಿ ಮಾಡಕ್ ಬರಂಗಿಲ್ಲ. ನನ್ನ ಕೈಲೇ ಬಡದ ಮಾಡ್ತೇನಿಲ್ಲ. ಕೈಲೇ ಬಡದ್ ಬೇಡ, ಲಟ್ಟಿಸ್ ಮಾಡ್ತೇನೆ, ಭಾಳ ತೆಳ್ಳಗ ಮಾಡ್ತೇನೆ ನಾ ಅಂತೇಳಿ ಅವ ಮಾಡ್ತಾಳೆ. ನಾನು ರೊಟ್ಟಿ ಮಾಡಿದ್ನಿ, ಇವತ್ತು ಮಾಡ್ತೀನಿ. ಅಂದ್ರೆ ಲಟ್ಟಿಸ್ ಮಾಡಿದ್ರೆ ನಂಗೆ ಬರಂಗಿಲ್ಲ ಅಂತ ಹೇಳಿ ನಂಗೆ ಅವಸರ ಅದಂಗೆ ಆಗಂಗಿಲ್ಲ ಲಟ್ಟಿಸ್ ಮಾಡಿದ್ದು. ಇವ್ರಿಗೆ ಎಣ್ಣೆ ಭಾಳಷ್ಟು ಹಾಕ್ಬೇಕು. ಅದ ಒಂದು ತ್ರಾಸು. ನಾ ಎಣ್ಣೆ ಇಟ್ಟ ಹಾಕ್ತೇನೆ, ಎಣ್ಣೆ ಭಾಳ ಹಾಕಂಗಿಲ್ಲ. ಹಾಕೋದಕ್ಕೆ ಕೆಲವೊಂದಕ್ಕೆ ಹಾಕ್ತೇನೆ, ಇಲ್ಲಂತಲ್ಲ. ಇಲ್ಲೇ ಕೊತ್ತಂಬರಿ ನಾ ಕೊತ್ತಂಬರಿ ಹಾಕಂಗಿಲ್ಲ. ಕೊತ್ತಂಬರಿ ಸ್ಕಿಪ್ ಮಾಡ್ತೇನೆ ನಾನು. ಟೊಮೆಟೊ, ಅನ್ನ ಮತ್ತು ಉಳ್ಳಾಗಡ್ಡಿ ಹೆಚ್ಚಿಟ್ಟಾರ. ನಂಗೆ ಮೆಂತೆ ಪಲ್ಯಕ್ಕೆ ಬೆಳ್ಳುಳ್ಳಿ ಅಂತಂದ್ರೆ ಭಾಳ ಇಷ್ಟ ಆಕೈತೆ. ನಂಗೆ ಬೆಳ್ಳುಳ್ಳಿ ನಾ ಹಾಕಂಗಿಲ್ಲ. ಯಾಕಂದ್ರೆ ಬೆಳ್ಳುಳ್ಳಿ ತುಟ್ಟಿದಾವ. ಈಗ ಉಳ್ಳಾಗಡ್ಡಿ ಹೆಚ್ಚಿಟ್ಟಾರಲ್ಲ, ಉಳ್ಳಾಗಡ್ಡಿ ಅದಾವ, ಹಾಗಾಗಿ ಉಳ್ಳಾಗಡ್ಡಿ ಹಾಕಿ ಮಾಡ್ತೇನೆ. ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ಬೇಕು. ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರು ಹೆಂಗಂತಂದ್ರೆ ಬರ್ರಿ ಅಡ್ಜಸ್ಟಿಂಗ್ ಜೀವನ, ಬರ್ರಿ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಇದು ಸಾಸ್ ಇಲ್ಲ. ಬಿಸಿ ಜೋಳದ ರೊಟ್ಟಿ, ಮೆಂತೆ ಸೊಪ್ಪಿನ ಪಲ್ಯ ತಿಂದ್ರೆ ಮಸ್ತ್ ಕಾಂಬಿನೇಷನ್ ನೋಡ್ರಿ. ನಿಮಗೆ ಯಾರೋ ಒಮ್ಮೆ ಹಾಕೊಂಡು ನಾನು ಚಮಚೆಲ್ಲ ತಿನ್ಬೇಕು. ಆ ಕಾಡು ಸರಿ ಈ ಕಾಡು ಸರಿ ನಿಂತು ಒಂದಲ್ಲೇ ಎಲ್ಲ ಸಿಗ್ಬೇಕು, ಎಲ್ಲ ನಿಂತು ಒಂದೆಲ್ಲ ಮಾಡ್ಬೇಕು. ಆದ್ರೆ ಈ ಥರ ಮಾಡಿ ಚಲೋ ಅಂತಂದ್ರೆ ನನಗೆ ಕಷ್ಟ. ಎಲ್ಲರೂ ಕುಡಿಯೋದು ದೂರ ಆಡಿದ್ರೆ ತೀರ್ತೀರಿ. ಕೆಂಜಿದು ಮುಂಜಾನೆ ಸಂಜೆ ಕೂಡಿಸ್ತಾರೆ. ದೌಡ್ ಊಟ ಹಾಕ್ಯಾಳಿ. ನಾನು ಅದೇನು ಕೆಲಸ ಎಷ್ಟು ಫಾಸ್ಟ್ ಮಾಡಕ್ಕೆ ಹೋಗ್ತೇನೆ, ಅದು ಲಗುನ ಆಗಂಗೆ ಇರ್ತದೆ. ಅದು ಏನಂತ ಗೊತ್ತಿಲ್ಲ ನನಗೂ. ಮೊದಲೆಲ್ಲ ಮಾಡ್ತಿದ್ವಿ, ಈಗ ಒಂದು 2 ಇಯರ್ ಆತಂತ ಅನಿಸ್ತೈತಿ. ಅಷ್ಟೊಂದು ಲೇಜಿ ಆಗಿದೆ ನಾನು. ಯಾಕಂತ ನನಗೆ ಗೊತ್ತಿಲ್ಲ. ಇದನ್ಯಾಕೈತಿ ಹಾಳಿ ಅದನ್ನ ಖಾರ ನೋಡಿಲ್ಲ. ಅದನ್ನು
ಏನಾಗೈತಿ ನಮ್ಮವ್ ಹೆಂಗ್ ಮಾಡಿದ್ದ ಇದು ಕಾರ್ ಸಿಟ್ಟೈತಿ ಏನ್ ಮಾಡತ್ತೀಯ ಆಕೆ ಏನ್ ಮಾಡ್ತಾ ಅದು ಸುದ್ದರಿ ಇಲ್ಲ ಅದು ಹಾಳಾಗಿ ಚಲೋ ಆಗ್ಲಿ ಹಂಗಾಗಿ ನಮ್ ತಲೆ ಕೆಟ್ಟ ಬಿಡತೈತಿ ಒಣಗಿ ಹೋಗ್ತೈತಿ ಏನ್ ಒಣಗಿ ಹೋಗ್ತೈತಿ ನೋಡಿದ್ರ ಖಾರ ಒಂದಿಟ್ಟೆವು ನೋಡಿ ಮತ್ತೆ ನಾ ಹಾಳೆ ತೆಗೆದೇ ಬರೋದು ಮತ್ತೆ ಹಾಳೆ ಮಾಡ್ತಿದ್ವಿ ಅರಿಶಿನ ಪುಡಿ ಖಾರ ಉಪ್ಪ ಎಲ್ಲ ಹಾಕಿ ನೋಡಿ ಈಗ ಇದಿಷ್ಟು ಮಸ್ತ್ ಫ್ರೈ ಆಗೈತಿ ಈಗ ಇದು ಹಾಕ್ತೇನೆ ನಾನು ಫಸ್ಟ್ ಇದನ್ನೆಲ್ಲ ಒಂದು 3 ನಿಮಿಷ ಇದ್ರೊಳಗೆ ಬೇಯಿಸ್ಕೋತೀನಿ ನಾನು ನಾವ್ ಇದನ್ನ ಎಣ್ಣೆಗೆ ಹಾಕೋದ್ರಿಂದ ಇದ್ರೊಳಗೆ ಕಹಿ ಅಂಶ ಏನಿರ್ತೈತಲ್ಲ ಅದಕ್ಕಿಂತ ಕಡಿಮೆ ಇರ್ತೈತಿ ನಮ್ಮ ಅವ್ಗ ಅದು ಗೊತ್ತಾನೆ ಇಲ್ಲ ನೋಡ್ರಿ ಏನ್ ಮಾಡೋದು ಇಲ್ಲೇ ತೋರಿಸ್ತೇನೆ ನೀವ್ರಿ ಕಾಣಿಸಲ್ತೇನ ಹಿಂಗೆಲ್ಲ ತೆಗೆದಿಟ್ಟು ಮೊದಲೇ ಅಲ್ಲಿ ಒಲೆ ಇಡಕ್ಕ ಬಯಸ್ಕೊತೈತೆ ನಾವು ಕೇಳಿದ್ದ ನಾವು ಬೇಗದ ಮೆಂತೆ ಇಲ್ಲ ಬೈಬೇಕಂತ ಮಾಡಿನಾ ಈಗ ಗಂಡನೇ ಆಗೈತಿ ಗಂಡನೇ ಇಲ್ಲ ಕಾಣಿಸ್ತತ್ ನೋಡ್ರಿ ಈ ತರ ಹೇಳ್ತಾನ ನಮ್ಮ ಮಗಳು ಒಂದಿನ ಬರಲಿಲ್ಲ ಯಾರು ಮತ್ತೆ ನೋಡ್ರಿ ಎಷ್ಟು ಮಸ್ತ್ ಆಗ್ತಿದ ನೀರು ಹಾಕುವಂತ ಅವಶ್ಯಕತೆನೇ ಇರಂಗಿಲ್ಲ ಸಣ್ಣ ಉರಿಯೊಳಗೆ ಇಷ್ಟ ಬೇಯಿಸಿದ್ರೆ ಇದಿಷ್ಟ ಫ್ರೈ ಆಗ್ಬಿಡ್ತೈತಿ ಅಂದ್ರೆ ತೊಗರಿ ಬ್ಯಾಳೆ ಅಥವಾ ಅಲಸಂದಿ ಬ್ಯಾಳೆ ಯಾವ ಹೆಸರು ಬ್ಯಾಳೆ ಯಾವ ಬ್ಯಾಳೆ ಬೇಕಾದ ಬ್ಯಾಳೆನೂ ಸೇರಿಸ್ಕೋಬಹುದು ಆದ್ರೆ ಏನ ಇದ್ರ ಜೊತೆ ಮಸ್ತ್ ಕಾಂಬಿನೇಷನ್ ಹೊಂದೋದಂತಂದ್ರೆ ರುಚಿ ಜಾಸ್ತಿ ಕೊಡೋದಂತಂದ್ರೆ ಹೆಸರು ಕಾಳು ಕುದಿಸಿ ಹಾಕೋದು ಆಲ್ರೆಡಿ ಹೆಸರು ಭಾಳ ಕುದ್ದಾವ ಹಂಗಾಗಿ ಇದನ್ನು ಮೊದಲ ಫ್ರೈ ಮಾಡ್ಕೊತೀನಿ ಒಂದಿಟ್ಟು ಬೇಯಿಸ್ಕೋತೀನಿ ಇದನ್ನು ಕಾಣಿಸಾಗತ್ತಿಲ್ರಿ ಎಲ್ಲೆಲ್ಲ ಏನೇನೋ ಕಾಣಿಸಾಗತ್ತೈತಿ ಕ್ಯಾಮ್ರಾದಾಗ ಹೆಂಗೂ ಗೊತ್ತಾಗಲ್ತ ನೋಡ್ರಿ ಹಿಂಗೆ ಮಾಡಿದ್ರೆ ಪಲ್ಯ ಮಸ್ತ್ ಆಕೈತಿ ನಮ್ಮವ್ವ ಅದನ್ನ ಗಾಂತ ನೀರು ಹಾಕಿ ಕೊಚ್ಚ ಕುದಿಸಿ ಮಾಡ್ತಾ ಆದ್ರೆ ನಾನು ಯಾವತ್ತೂ ಉಳ್ಳಾಗಡ್ಡಿ ಟೊಮೆಟೊ ಹಾಕಂಗೇನೇ ಇಲ್ಲ ಚಲೋ ಆಗಿರ್ತೈತಿ ಇಲ್ಲಂತಲ್ಲ ಆದ್ರೆ ಕುದಿಸಿ ತೆಗಿತಾಳಲ್ಲ ಅದು ಇಷ್ಟ ಆಗಲ್ಲ ಇಷ್ಟ ಭಾಳ ಕುದ್ಬಿಟ್ಟಾವ ಹೆಸರು ನನ್ನಿಟ್ಟ ಫ್ರೈ ಆಗಲಿ ಇಷ್ಟ ಅಂದ್ರೆ ಹೆಸರು ಭಾಳ ಕುದ್ದಾವಲ್ಲ ಅವು ಇನ್ನಟ್ಟು ಕುದ್ದ ಎಲ್ಲ ರಾಡದಂಗೆ ಆಗ್ಬಿಡ್ತೈತೆ ನನಗೆ ಹೆಸರು ಕಾಳು ಹಾಕಾಕತ್ತೆ ನೋಡಿ ಭಾಳ ಕುದ್ದಾವ ಅಂತ ಹೇಳಿಲ್ಲ ಭಾಳ ಕುದ್ದಾವು ಉರಿ ಪೂರ್ತಿ ಸಣ್ಣ ಇಟ್ಟೇನಿ ಇದ್ರಾಗ ಒಂದಿಟ್ಟು ಹೆಸರು ಕಾಳಿಂದ ಕಟ್ಟೇನು ಬರ್ತೈತಲ್ಲ ಇದನ್ನ ತಗೊಂಡು ಸಾರು ಕಾಸ್ತೇನೆ ನೋಡ್ರಿ ಹಿಂಗೆ ಮಾಡಿದ್ರೆ ಯಾಕೆ ರುಚಿ ಆಗಂಗಿಲ್ಲ ಹೇಳ್ರಿ ಪಲ್ಯ ಮಸ್ತ್ ಆಕೈತಿ ಚಪಾತಿ ಜೊತೆನೂ ತಿನ್ಬೋದಾ ರೊಟ್ಟಿ ಕೂಡ ತಿನ್ಬೋದು ನೋಡ್ರಿ ಇದನ್ನು ನೀವು ಮೆಂತ್ಯ ಪಲ್ಯ ಹೆಂಗೆ ಮಾಡ್ತೀರ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ನಾನು ಮಾಡೋ ವಿಧಾನ ಹಿಂಗಾದ್ರೆ ಬೆಳ್ಳುಳ್ಳಿ ಹಾಕ್ತೀನಿ ಇಲ್ಲಿ ಟೊಮೆಟೊವನ್ನು ಉಳ್ಳಾಗಡ್ಡಿ ಹಾಕಿ ಒಂದ್ಸಲ ಹಿಂಗೂ ಟ್ರೈ ಮಾಡಿರಿ ಇದು ಚಲೋ ಆಕೈತಿ ಚಲೋ ಆಗಂಗಿಲ್ಲ ಅಂತಲ್ಲ ಅಂದರೆ ಸೊಪ್ಪಿನ ಪಲ್ಯ ಯಾವುದನ್ನು ಕುದಿಸಿ ಅದನ್ನು ಹಿಂಡಿ ತೆಗಿಬಾರ್ದು ಅದ್ರೊಳಗೆ ಏನು ಉಳಿಯಂಗಿಲ್ಲ ಬರೀ ತಪ್ಪಲು ಉಳಿತೈತಿ ಅದನ್ನು ತಿನ್ನೋದ್ರಾಗ ಏನು ಬೆನಿಫಿಟ್ ಸಿಗಂಗಿಲ್ಲ ನೋಡ್ರಿ ಒಂದು 2 ನಿಮಿಷ ಪ್ಲೇಟ್ ಮುಚ್ಚಿ ಇದನ್ನು ಸಣ್ಣ ಉರಿಯಲ್ಲಿ ಕುದಿಸ್ಕೊಂಡ್ರೆ
ಪಲ್ಯ ರೆಡಿ ಆಯ್ತು ನೋಡ್ರಿ, ಮೆಂತ್ಯ ಸೊಪ್ಪಿನ ಪಲ್ಯ. ಜಸ್ಟ್ ಜಳಕಾತ್ ನೋಡ್ರಿ, ತಲೆ ಸ್ನಾನ ಮಾಡ್ಕೊಂಡು ಕುಂತೇನೆ. ಅವ ಊಟಾತಿ ಎಲ್ಲ ಮಾಡಿ ಚಿಂತೆ ಅಂತ ಕುಂತಾಳ. ಯಾಕಂತ ಗೊತ್ತಿಲ್ಲ, ಏನು ಕೆಲಸ ಮಾಡ್ಬೇಕಂತ ಅವಾಗ ಗೊತ್ತಾಗಲ್ತಂತ. ಕಂಬಕ್ಕೆ ಕುಂತಾಳ ಆರಾಮ್ಸೆ ಚಿಂತೆ ಮಾಡ್ಕೊಂತ. ಅಲ್ಲಿ ಕರ್ಕೊಂಡು ಹೋಗಾರಿಲ್ಲ. ಈಗ ನಾಳೆಗಾರ ಎತ್ತು ಚಕ್ರ ತೊಗೊಂಡ್ ಹೋಗ್ಯವ, ಒಂದಾಟಿ ಮಾಡಿ ಮುಗಿಸು ಅನ್ನಲ್ಲ. ಬಡ ಬಡ ಹೋಗಿ ಮುಂಜಾನೆ ವಾರಕೂಲೆ ಗೊಬ್ಬರ ಹೊಜ್ಜ 2 ಸಾಲ ಹೊಡೆದ್ ಬಡ ಬಡ ನೀರು ಬಿಟ್ರೆ ಹೋಗ್ತೇತ ನೀರು ಹಾಸ್ಕೊಂತ ಹೋಗೋದು. ಅದನ್ನ ಮಾಡೋನು ಅಲ್ಲ ನಾವು. ಅವು 2 ಕೆಲಸ ಏನು ಪಾನ್ ಬಿಡ್ತಿರ್ತಲ್ಲ, ಆಗ ರೆಂಟಿ ಹೊಡ್ಯಾಕ ನಿಂದಿರ್ತಾನೆ. ಮತ್ತು ನಾಳೆ ನಾ ಹೇಳ್ತೇನೆ, ನಾಳೆಗೆ ಮಾಡಿಬಿಡಪ್ಪ ಅಂತೇಳಿ ಮುಗಿದ್ ಹೋಗತಿಲ್ಲ ಅಂತಾರ. ನೀರ್ ಹಾಸ್ಕೊಂಡ್ ಬಂದ್ಬಿಟ್ಟು ಈಗ ಮೊದಲ ರೆಂಟಿ ಹೊಡೆದ ಆಮೇಲೆ ನೀರು ಹಸೋನ ಗೊಬ್ಬರ ಗೊಜ್ಜ ರೆಂಟಿ ಹೊಡೋದು ನೀರ್ ಹಾಯಿಸ್ಬಿಡುದು, ಮುಗಿದ್ ಹೋಗ್ತೇತ. ಕತ್ತಿನ ಮುಗಿದ್ ಹೋಗ್ತಿ. ಅಷ್ಟ್ ಮಾಡ್ಬಿಡ್ರಿ. ಮತ್ತ ಅತ್ತಾಗ ಇಲ್ರಿ ಜ್ವಾದ ರಾಶಿ ಮಾಡ್ಕೊಂತ ನಿಂದ್ರಾಕ್ ಬರ್ತತಿಲ್ಲ. ಮತ್ತ ಮಾಡೋದನ್ನ ಇಲ್ಲ. ಹೇಳ್ತೇನೆ ಅಣ್ಣ ಫೋನ್ ಹಚ್ಚಿ ಫೋನ್ ಇಟ್ಟು ಹೋಗ್ಯಾನ ನೋಡಿ ಇಲ್ಲೇ. ಚಾರ್ಜ್ ಹಾಕ್ಯಾನ ಐತಿ ಚಾರ್ಜ್ ಇಟ್ಟು ಹೋಗ್ಯಾನ ಇಲ್ಲೇ. ಮರ್ತ್ಬಿಟ್ಟಾನ. ಬರ್ತಾನ ಸಂಜೆ ಮುಂದಾರ ಮಧ್ಯಾಹ್ನ. ಒಂದು ಫೋನ್ ತೊಗೊಂಬಂದಿವಿ ಅಪ್ಪಾಗ, 2 ಸಲ ಚೇಂಜ್ ಮಾಡಿದ್ದೀವಿ ಹೋಗ್ಯಾಗ. ಈಗ ಮಸಾರಿಗೆ ಆದ್ರೆ ಅಲ್ಲಿ ಬಿಸಿಲ ಲಡ್ಡು ತುಂಬಾಕನೂ ಆಗೋಲ್ಲ. ಲಡ್ಡು ತುಂಬಕ್ಕ ಅವನಾಗ ಎಲ್ಲಿ ಹತ್ತಾಕತ್ತಾವ. ಕಟ್ಟಿಗೆ ಸೀಳ್ಕೊಂಬ್ರ ಕಟ್ಟಿಗಿಲ್ಲ. ಇಷ್ಟು ಕೆಲಸ ಐತಿ. ಈಗ ಊಟ ಮಾಡ್ತೇನೆ, ಟೈಮ್ 11 ಆಯ್ತು. ಇನ್ನೂ ನಾಷ್ಟ ಇಲ್ಲ, ಗೊತ್ತಿಲ್ಲ. ಸ್ವಲ್ಪ ಇಷ್ಟಕ್ಕೆಲ್ಲಿಟ್ಟೇನಿ. ಖಾಲಿ ಇದ್ದಾಗ ಬರ್ಗಿನ ಸಾಕಿ ಹೋಗೋದು ಅಂದ್ರೆ ಅದು ಇಲ್ಲ. ನಾನು ಇನ್ನೂ ಪಾಲ್ ಹಚ್ಚಬೇಕು, ಮತ್ತು ಕುಚ್ಚು ಕಟ್ಟೋದು ಸಿಂಪಲಾಗಿ ಕಟ್ತೇನೆ. ಏನು ಡಿಸೈನ್ ಏನು ಇದರಲ್ಲೇ ಸುಜ್ಜಲ್ಲೇ ಏನು ಹಾಕೋಂಗಿಲ್ಲ. ಸ್ವಲ್ಪ ಇಷ್ಟೇ ಫೋನ್ ಹಾಕಿ ಹಿಡಿದಿಲ್ಲ ಐತಿ ಒಂದೊಂದು. ಎಲ್ಲ ಇಡ್ತೇನೆ, ಎಲ್ಲ ಹುಡುಕ್ತೇನೆ ನಾನು. ಇಲ್ಲಿಟ್ಟೆ. ನಿಂದು ಊಟ ಆಗೈತೆ ಹಂಗಾರ? ಎದಕ್ಕ ಇವತ್ತು ನಾನು ಎಲ್ಲಿ ಕರಿಬೇಡಬೇ, ನಾ ಬರೋದಿಲ್ಲ. ನೀನು ಹೋಗಿಲ್ಲ ಅದ ಏನು ಮಾಡೇನಿ, ಎಲ್ಲ ಮಾಡೇನಿ ತಗ. ಇವತ್ತು ನನ್ನ ಫ್ರೆಂಡ್ ಫೋನ್ ಹಚ್ಚಿದ ಮಾತಾಡಕ್ಕೆ. ನಾವು ಮಾತಾಡಕಂದ್ರೆ 2 ತಾಸು ಗಂಟಲೆ ಮಾತಾಡ್ತೀವಿ. ಏನು ಮಾತಾಡ್ತೀವಿ ಅಂತ ನಮಗೆ ಗೊತ್ತಿರಂಗಿಲ್ಲ. ಲಾಸ್ಟಿ ಏನು ಮಾಡ್ಬೇಕು ಹೇಳ ಈಗ? ಸುಮ್ಮನೆ ನಂದ ಹೊರಗಡೆ ಇತ್ತು, ವಾರೆ ನಾನಾ ಮಾಡಿಲ್ಲ. ಇದು ಮೆಂತ್ಯ ಪಲ್ಯ ನೋಡ್ರಿ. ಮೆಂತ್ಯ ಪಲ್ಯ ತಿಂದಿನಿ ಯಾವ ಹೆಂಗ ಚಲೋಗಿಲ್ಲ. ಆಗೈತಿ ಮಾಡಿದ್ರೆ ಆಗಂಗಿಲ್ಲ. ಅದ ಮೊದಲು ಅದನ್ನ ಎಣ್ಣೆ ಹಾಕಿ ಸಾಳಿಸ್ಬೇಕು. ಮಸ್ತ್ ಆಗೈತೆ ಮೆಂತ್ಯ ಪಲ್ಯ. ಅಂದ್ರೆ ಭಾಳ ಬಲ್ತದಿತ್ತಂದ್ರ ಎಲ್ಲ ಹೈಬ್ರಿಡ್ ಅಲ್ರಿ, ಕಹಿ ಬರಂಗಿಲ್ಲ. ಅದು ಇಸಾದ್ರೆ ಕಹಿ. ಬರೀ ಊಟ ಮಾಡೋಣಂತ ರೇಟ್ ಕಲಿಯಾಕತ್ತೀರಿ. ನಾನು ಬರ್ಬೇಕಂತ ಫೋನ್ ಹಚ್ಚಿದ್ನಲ್ಲ ಈಗ. ಹೌದಾ? ಅದು ಕೊಡ್ರಿ ಅಂದಿಕ್ಕ ಅಲ್ಲಿ ಮೂಲಂಗಿ ಇಟ್ಕೊಂಡಿನ ಇಲ್ಲ ಒಯ್ ಆರಾಮ್ಸೆ ಕುಂತ ಆರಾಮ್ಸೆ ಬಾ. ಅಪ್ಪ ಕಬ್ಬಿನ ಹಾಲು ತಗೊಂಡ್ರೆ ಗ್ಲಾಸ್ ತರ ಒಳಗೆ
ನಾನಿಲ್ಲಿ ಸೀರೆ ಪಾಲು ಹಚ್ಚಾಕತ್ತಿದ್ದೆ ಕುಚ್ ಕಟ್ಬೇಕು ಅವ ಮಕ್ಕೊಂದ ಅಲೆಪ್ಪ ಆಕಿಗೆ ಅತ್ತಿಗೆ ಅಮ್ಮ ಕಟ್ಕೊಡು ನೀನ ಕುಡಿ ಭಾಳ ಐತಿ ಕಬ್ಬಿನ ಹಾಲು ಕುಡಿಬೇಕು ಬಿಸಿಲು ಮಕ್ಕೊಂದ ಅಲ್ಲ ನಾವು ಊಟ ಮಾಡಕ್ಕಾಗಿಲ್ಲ ಶಟಬತ್ತಾಳಕ್ಕೆ ಚೆಲ್ತಿ ಅಪ್ಪ ನೀನು ಬಿಡುವ ಮತ್ತೆ ಏನು ಮಾಡಲಿ ಮುಂದೆ ಸರಿಸೋದಲ್ಲ ಅದು ಬೀಳಲ್ತು ಬಿಡ ವಾಟೆದಾಗ ಹಾಕ ನೀವು ಕುಡಿದು ಕೊಡ ಅವ್ರಿಗೆ ಶಾಸ್ ಕೊಟ್ಬಿಡ್ತೀನಿ ಚಲೋ ಬಿಡ್ತೀವಿ ಫ್ರೆಂಡ್ಸ್ ನಾನಿಲ್ಲಿ ಟ್ರೆಡಿಷ್ನಲ್ ಸಾರಿನ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ಉತ್ತರ ಕರ್ನಾಟಕದ ಸೀರೆ ಇದು ಕಣದ ಸೀರೆ ಅಂತ ಹೇಳ್ತಾರೆ ನೋಡ್ರಿ ಕಣದ ಸೀರೆ ಅಂತ ಹೇಳ್ತಾರೆ ಇದರಲ್ಲಿ ಕ್ವಾಲಿಟಿ ಹೆಂಗಿರ್ತಾವಲ್ಲ ರೇಟ್ ಹಂಗಿರ್ತೈತಿ ನಾನು ಸ್ಟೇಟಸ್ಗೆ ಹಾಕಿದ್ನಿ ರೇಟ್ ಭಾಳ ಐತಿ ಇದರದ ರೇಟ್ ಹೌದು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವ್ರಿಗೆ ಕೆಲವರಿಗೆ ತೊಗೊಳೋದು ಕಷ್ಟ ಯಾಕಂದ್ರೆ ರೇಟ್ ಹೈ ರೇಟ್ ಐತಿ ಈಗ ತೋರ್ಸಿನ್ಲ ಇದು ಪಾಲಿ ಕಾಟನ್ ಈಗ ಅದಾವ ಇದ್ರೊಳಗೆ ಅದ ನೋಡ್ರಿ ಇದ್ರೊಳಗೆ ಕ್ವಾಲಿಟಿ ಎರಡು ಥರ ಬರ್ತಾವೆ ಒಂದು ಕ್ವಾಲಿಟಿ ಅಂತಂದ್ರೆ ₹1,000 ಮ್ಯಾಗನ ಅದ ಕಡಿಮೆ ಅಂತರೂ ಇಲ್ಲ ನಿಮ್ಗೆ ಇಷ್ಟ ಆದ್ರೆ ನೀವು ಆರಾಮ್ಸೆ ತೊಗೋಬೋದು ಇದರಲ್ಲಿ ಕಲರ್ಸ್ ಅದಾವೆ ಮತ್ತು 1 ಮೀಟ್ರ್ ಬ್ಲೌಸ್ ಪೀಸ್ ಬರ್ತೈತಿ ಕೆಲವೊಂದು ಸೀರೆ ಒಳಗೆ ಹೆಂಗಂದ್ರೆ ಸಿಂಗಲ್ ಕಲರ್ ಇರ್ತಾವಲ್ಲ ಅದ್ರೊಳಗೆ ಒಂದು 75 ಅಥವಾ 80 ಸೆಂಟಿಮೀಟರ್ ಏನೋ ಜಂಪರ್ ದರ್ಬಿ ಇರ್ತೈತಿ ಆದರೆ ಇದ್ರೊಳಗೆ ಹಂಗಿಲ್ಲ 1 ಮೀಟರ್ ಬರ್ತೈತಿ ನಾವು ಹೆಂಗೆ ಬೇಕಾದಂಗೆ ಬ್ಲೌಸು ಸ್ಟಿಚಿಂಗ್ ಮಾಡಿಸ್ಕೋಬೋದು ಮತ್ತು ಈಗ ಇಲ್ಲಿ ನಿಮ್ಗೆ ತೋರ್ಸಾಕತ್ತೇನಿಲ್ಲ ಇದ್ರೊಳಗೂ ಭಾಳಷ್ಟು ಕಲೆಕ್ಷನ್ ಅದಾವೆ ನಿಮ್ಗೆ ಇಷ್ಟ ಆದ್ರೆ ನಾನು ನಂಬರ್ನ ಏನು ಡಿಸ್ಪ್ಲೇ ಮಾಡಾಕತ್ತೇನಿಲ್ಲ ಆ ನಂಬರ್ಗೆ ವಾಟ್ಸಪ್ ಮಾಡಿರಿ ಕ್ಯಾಶ್ ಆನ್ ಡೆಲಿವರಿ ಇರೋಂಗಿಲ್ಲ ಆನ್ಲೈನ್ ಪೇಮೆಂಟ್ ಇರ್ತೈತಿ 4 to 7 ಡೇಸಲ್ಲಿ ಸೀರೆ ಬಂದು ತಲುಪ್ತೈತಿ ಕೆಲವ್ರಿಗೆ ಭಾಳ ಲೇಟಾಗಿ ಕಳಿಸ್ತೀನಿ ದಯವಿಟ್ಟು ಕ್ಷಮಿಸ್ರಿ ಮತ್ತು ಇನ್ನೊಬ್ರಿಗೆ ಸೀರೆನೇ ಸಿಗಲಿಲ್ಲ ಒಂದು 2 ತಿಂಗಳು ಆಯ್ತು 2 ತಿಂಗಳ ನಂತರ ನೀನೇ ಅವ್ರಿಗೆ ಅಮೌಂಟ್ ರಿಟರ್ನ್ ಮಾಡೀನಿ ಅವ್ರಿಗೆ ಕೇಳಿರಲಿಲ್ಲ ಯಾವುದಾದ್ರೂ ಇಷ್ಟ ಆದ್ರೆ ನಾನು ತೊಗೋತೀನಿ ರುಕ್ಮಿಣಿ ರೊಕ್ಕಲ್ಲೇ ಇರಲಿ ಅಂತೇಳಿ ಅಂತಂದಿದ್ರೆ ಚಿತ್ರದುರ್ಗದವರು ನನ್ನ ಸಬ್ಸ್ಕ್ರೈಬರ್ ಯಾಕಂದ್ರೆ ನಂಬಿಕೆನ ಮುಖ್ಯ ಅಲ್ರಿ ನಾವು ಏನೋ ಒಂದು ವ್ಯವಹಾರ ಮಾಡಲಿ ಫ್ರೆಂಡ್ಶಿಪ್ ಮಾಡಲಿ ಏನೋ ಮಾಡಲಿ ಅವರ ಸೀರೆ ಅವು ಇಷ್ಟ ಆಗಲಿಲ್ಲ ಏನೋ ಅವ್ರಿಗೆ ಬೇಕಾಗಿರೋ ಸೀರೆ ಸಿಗಲಿಲ್ಲ ಸೇಲ್ ಆಗಿಬಿಟ್ಟಿದ್ದು ಹಾಗಾಗಿ ನಿನ್ನೆ ಅವ್ರಿಗೆ ಅಮೌಂಟ್ ರಿಟರ್ನ್ ಮಾಡೀನಿ 2 ತಿಂಗಳ ನಂತರ ರೊಕ್ಕಕ್ಕೇನು ಮೋಸ ಆಗಂಗಿಲ್ಲ ನೀವು ಆರಾಮ್ಸೆ ನಂಬಿ ತೊಗೋಬೋದು